ದೇವರಾಜೇಗೌಡರು ಅಂತ ಒಬ್ಬ ಬಿಜೆಪಿ ಕಾರ್ಯಕರ್ತ ಇರ್ಬೋದು ಅಥವಾ ಮುಖಂಡ ಇರ್ಬೋದು, ನಿನ್ನೆ ಒಂದು ಪ್ರೆಸ್ ನೋಟ್ ರಿಲೀಸ್ ಮಾಡ್ತಾರೆ. ಏನ್ ರಿಲೀಸ್ ಮಾಡ್ತಾರೆ? ಪ್ರೆಸ್ ಮೀಟ್ ಅಲ್ಲಿ ಅವರು ಒಂದು ಪ್ರೆಸ್ ಮೀಟ್ ಮಾಡ್ತಾ ಏನ್ ರಿಲೀಸ್ ಮಾಡ್ತಾರೆ? ಒಂದು ಆಡಿಯೋ ರಿಲೀಸ್ ಮಾಡ್ತಾರೆ. ನಾನು ಡಿ ಕೆ ಶಿವಕುಮಾರ್ ಇದಕ್ಕೆ ರೂವಾರಿಗಳು, ಡಿ ಕೆ ಶಿವಕುಮಾರ್ ಅವರು ಈ ಪಿನ್ ಡ್ರೈವ್ ಇಟ್ಟರು. ದೇವರಾಜೇಗೌಡ ಈ ಬ್ಲಾಕ್ ಮೈಲ್ ಸಿಸ್ಟಮ್ ಮನುಷ್ಯ ಅನ್ನಂಗೆ ಕಾಣುತ್ತೆ, ಸ್ವಲ್ಪ ತಲೆ ಕೆಟ್ಟಿರೋ ಮನುಷ್ಯ ಅನ್ನಂಗೆ ಕಾಣುತ್ತೆ. ಯಾತಕ್ಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು 6 ತಿಂಗಳಿಂದ ಇದೇ ಹಾಸನ ಇದೇ ಪ್ರೆಸ್ ಮೀಟ್ ನಲ್ಲಿ ಇಲ್ಲೇ ಕೂತ್ಕೊಂಡು ನನ್ನ ಹತ್ರ ವಿಡಿಯೋ ಇದೆ, KR ಸರ್ಕಲ್ ಅಲ್ಲಿ ಸ್ಕ್ರೀನ್ ಹಾಕಿ ತೋರಿಸ್ತೀನಿ ಅಂತ ಹೇಳಿದ ವ್ಯಕ್ತಿ, NR ಸರ್ಕಲ್ ಅಲ್ಲಿ ಸ್ಕ್ರೀನ್ ಹಾಕಿ ತೋರಿಸ್ತೀನಿ ಅಂತ ಹೇಳಿದ ವ್ಯಕ್ತಿ. ಜೊತೆಗೆ ಪದೇ ಪದೇ ಬಂದು ರೇವಣ್ಣ ಅವರ ಕುಟುಂಬದ ಮೇಲೆ, ದೇವೇಗೌಡರ ಕುಟುಂಬದ ಮೇಲೆ ಹೀನಾಮಾನವಾಗಿ ಬೈತದಂತ ವ್ಯಕ್ತಿ ಅವರು. ಮೊದಲು ದೇವರಾಜೇಗೌಡನ ಬಂಧಿಸ್ತಾರೆ. ಮೊದಲೇ ಹೇಳ್ತಾರೆ ಇವನು ಬ್ಲಾಕ್ ಮೈಲರ್ ದೇವರಾಜೇಗೌಡ ಅಂತೇಳಿ. ಇದು ಇಡೀ ರಾಜ್ಯದಲ್ಲಿ ಹೆಸರಾಗಿದೆ, ಬ್ಲಾಕ್ ಮೈಲರ್ ದೇವರಾಜೇಗೌಡ ಅಂತೇಳಿ. ಒಂದ್ಸತಿ JDS ನ ವಿರೋಧವಾಗಿ ಇಷ್ಟು ದಿನ ಚುನಾವಣೆ ಆಯ್ತಪ್ಪ, ನಾನು ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ದೇವರಾಜೇಗೌಡ, ನೀನು ಪತ್ರ ಬರೆದಿದ್ದೀನಿ, ಅಮಿತ್ ಶಾ ಬರೆದಿದ್ದೀನಿ, ಯಾರೋ ವಿಜಯೇಂದ್ರನ್ ಬರೆದಿದ್ದೀನಿ ಅಂತ ಹೇಳ್ತೀಯಲ್ಲಪ್ಪ. ನನ್ನ ಹತ್ರ ವಿಡಿಯೋ ಇದೆ ಅಂತ ಪತ್ರ ಬರೆದಿದ್ದೀನಿ ಅಂತೇಳಿ ಇದನ್ನ ತೋರಿಸಿಲ್ವಾ? ನೀನು ತೋರಿಸಿರ್ತೀಯ? ವಿಡಿಯೋ ಇದೆ ಅಂತ ಪತ್ರ ಬರೆದ ಮೇಲೆ ತೋರಿಸಿರ್ತೀಯ? ತೋರಿಸಿದ್ದು ಟಿಕೆಟ್ ಕೊಟ್ಟವ್ರೆ ಅಂದ್ರೆ ಇದಕ್ಕೆ ಯಾರು ಕಾರಣ? ಇವತ್ತು ಆ ವಿಡಿಯೋ ಇರೋ ತೋರಿಸಿ ವಿಡಿಯೋನ ಹೆಣ್ಮಕ್ಳು ಮಾನ ಮರ್ಯಾದೆ ಅಪ್ಪ ಹಾಳು ಮಾಡಿದಾನಲ್ಲ ಈ ದೇವರಾಜೇಗೌಡ, ಇದು ಸರಿನಾ? ಇವನು ಹುಟ್ಟು ಬ್ಲಾಕ್ ಮೈಲರ್, ಇವನೊಬ್ಬ ಭ್ರಷ್ಟ ಅಂದ್ರು ತಪ್ಪಾಗಲಾರ್ದು. ಇವನು ವಕೀಲ ವೃತ್ತಿಗೆ ಅನ್ಲಾಯಕ್. ಏನಾರ ನಿಜವಾದ ವಿಚಾರ ಇದ್ರೆ ಮಾತಾಡ್ಲಿ. ಡಿ ಕೆ ಶಿವಕುಮಾರ್ಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ರಾಜಕಾರಣ ಮಾಡಬೇಕು, ರಾಜಕಾರಣ ಷಡ್ಯಂತ್ರ ಮಾಡಬೇಕು, ರಾಜಕಾರಣ ದುರುದ್ದೇಶದಿಂದ ಈ ಕೆಲಸವನ್ನು ಮಾಡಿದ್ದಾರೆ. ಏನು ಪ್ರಜ್ವಲ್ ರೇವಣ್ಣ ಆರೋಪಿ ಏನಿದ್ದಾರೆ ಅವರೇ ಸೆಲ್ಫ್ ಮಾಡಿರ್ತಕ್ಕಂಥ ವಿಚಾರ ಇದೆ. ಇದರಲ್ಲಿ ನಮ್ಮ ಸರ್ಕಾರದ್ದಾಗಲಿ, ನಮ್ಮ ಮುಖ್ಯಮಂತ್ರಿಗಳದಾಗ್ಲಿ, ನಮ್ಮ ಡಿ ಕೆ ಶಿವಕುಮಾರ್ದಾಗ್ಲಿ, ಹೋಮ್ ಮಿನಿಸ್ಟರ್ದಾಗ್ಲಿ ಯಾರ್ದು ಕೂಡ ಇದ್ರಲ್ಲಿ ಪಾತ್ರ ಇಲ್ಲ. ಅವರು ಪದೇ ಹೇಳ್ತಾ ಇದ್ದಾರೆ ನಮ್ದು ಯಾರ್ದು ಪಾತ್ರ ಇಲ್ಲ, ಇದರಲ್ಲಿ SIT ತನಿಖೆ ರಚಿಸಿದೀವಿ, ಕಾನೂನು ಕ್ರಮ ಏನ್ ಜರುಗಿಸ್ತಾರೆ ಅದರಂತೆ ಜರುಗಿಸ್ಲಿ ಅಂತ ಹೇಳ್ತಾ ಇದ್ದಾರೆ. ಆದ್ರಿಂದ ಮೊದಲು ದೇವರಾಜೇಗೌಡನ್ನು ಬಂಧಿಸಿದ್ರೆ ಇದ್ರ ವಿಚಾರ ಸಂಪೂರ್ಣವಾದಂತಹ ವಿಚಾರ ಹೊರಗೆ ಬರುತ್ತೆ ಅಂತ ಹೇಳಿ ನಮ್ಮ ಒತ್ತಾಯ. ಬಂಧಿಸ್ಲಿ ಅವನ್ನ. ನಾನು ಹೇಳೋದು ಕಾರ್ತಿಕ್ ಇಲ್ಲೆಲ್ಲೂ ಮಾತಾಡಕ್ ಬಂದಿಲ್ಲ. ಈಗ ನಾನು ಹೇಳೋದು ಕಾರ್ತಿಕ್ ಎಲ್ಲಾದ್ರೂ ನಮ್ಮ NR ಸರ್ಕಲ್ ಅಲ್ಲಿ ನಾನು ವಿಡಿಯೋ ಹಾಕ್ತೀನಿ ಅಂತ ಹೇಳಿದ್ನ. ದೇವರಾಜೇಗೌಡ ನನ್ನ ಹತ್ರ ಪಿನ್ ಡ್ರೈವ್ ಇದೆ ಅಂತ ಹೇಳಿ ಕಾರ್ತಿಕ್ ಏನಾರ ಇವರಿಗೆ ಅಮಿತ್ ಶಾ ಲೆಟರ್ ಬರೋದ್ನ, ಕಾರ್ತಿಕ್ ಏನಾರ ವಿಜಯೇಂದ್ರನ್ ಲೆಟರ್ ಬರೋದ್ನ? ನಾನು ಎಲ್ಲರಿಗೂ ಹೇಳಿದ್ದೀನಿ ಅಂತೇಳಿ ನಿಮ್ ಪ್ರೆಸ್ ಮೀಡಿಯಾ ಮುಂದೆ ಕಾರ್ತಿಕ್ ಬಂದು ಹೇಳಿಲ್ಲ. ಕಾರ್ತಿಕ್ ಒಪ್ಕೊಂಡಿದ್ದಾನೆ, ನಾನು ನನ್ನ ಹತ್ರ ಇದ್ದ ಪಿನ್ ಡ್ರೈವ್ ನ ದೇವರಾಜೇಗೌಡ ಕೊಟ್ಟಿದ್ದೀನಿ ಅಂತ. ನಾನ್ ರಿಲೀಸ್ ಮಾಡಿಲ್ಲ ಅಂತ ಒಪ್ಕೊಂಡ. ದೇವರಾಜೇಗೌಡನ್ ಬದುಕಿಸಿದ್ರೆ ಕಾರ್ತಿಕ್ ಹಿಡಿದು ಒಳಗಾಗ್ತಾರೆ. ಯಾರು ಪಿನ್ ಡ್ರೈವ್ ಕೊಟ್ಟವ್ರೆ? ಕಾರ್ತಿಕ್ ಕೊಟ್ಟವನು, ದೇವರಾಜೇಗೌಡ ಕೊಟ್ಟವನು, ಇನ್ನೂ ಹಲವಾರು ಜನ ಇದ್ದಾರೆ ಇದರಲ್ಲಿ. ಇವ್ರಿಬ್ಬರೇ ಭಾಗಿಯಾಗಿವ್ರೆ ಅಂತ ನಾನು ಹೇಳಲ್ಲ, ಇನ್ನೂ ಹಲವಾರು ಇದ್ದಾರೆ. ಅವ್ರನ್ನು ಕೂಡ ಎಂಕ್ವೈರಿ ಮಾಡಲಿ. ಎಂಕ್ವೈರಿ ಎಲ್ಲ ಬಂಧಿಸ್ಕೊಂಡು ಸರಿಯಾದಂತ ಎಂಕ್ವೈರಿ ಮಾಡಬೇಕು. ನೀನ್ ಹೇಳಿದ್ದೆ ಹೇಳಿ ಕಳಿಸೋರಲ್ಲ, ಆತರ ಅಲ್ಲ. ಸಿಗಪ್ಪ ಇದರಲ್ಲಿ ನನಗ್ ಗೊತ್ತಿರ, ನನಗ್ ಮಾಹಿತಿ ಜನ ಮಾತಾಡೋದು, ಹೋಟ್ಲಲ್ಲಿ ಅಲ್ಲಿ ಇಲ್ಲಿ ಪಬ್ಲಿಕ್ ಮಾತಾಡೋದು. ಹೆಣ್ಣು ಮಕ್ಕಳಿಗೆ ಏನು ಮಾನ ಹಾಳಾಗಿದೆ, ಆ ಹೆಣ್ಣು ಮಕ್ಕಳು ಗಂಡಂದಿರಿಂದ ಅಥವಾ ಅವರ ತಂದೆ ತಾಯಿಯಿಂದ ದುಡ್ಡು ವಸೂಲಿ ಮಾಡ್ಯಾರೆ ಅಂತ ಅಲ್ಲಿ ಆ ಮಕ್ಕಳ ಚಿತ್ರ ತೋರಿಸಿ, ಆ ಹೆಂಗಸರು ಚಿತ್ರ ತೋರಿಸಿ ದುಡ್ಡು ವಸೂಲಿ ಮಾಡಿದ್ದಾರೆ ಅನ್ನೋದೊಂದು ಭಾವನೆ ಮಾತಿದೆ. ಜಿಲ್ಲೆನಲ್ಲ,
ರಾಜ್ಯದಲ್ಲಿ ಎಲ್ಲೆಲ್ಲಿ ಇವ್ರು ಹೇಳ್ತಾವ್ರಲ್ಲ, ಇವ್ರು ಹೇಳಿದ್ದು ಇವನೇ ತಾನೇ ಹೇಳಿದ್ದು. 2000 ವಿಡಿಯೋ ಇದಾವೆ, ಅದಿದೆ ಇದೆ ಅಂತ ಹೇಳಿದಾರೆ ಅವರು. ಇನ್ನು ಅವ್ರ ಹತ್ರ ವಿಡಿಯೋ ಇದ್ಮೇಲೆ ಯಾರ್ಯಾರಿಗೆ ತೋರಿಸಿ ಏನೇನು ಇಸ್ಕೊಂಡವ್ರೆ ಅಂತ ಕಾಣೋಣ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.